ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಅನದರ್ ಎಪಿಸೋಡ್ ಆಫ್ ಡಾಕ್ಟರ್ ಆ್ಯಂಡ್ ಡಾಟರ್ಸ್ ಕಿಚನ್. ಇವತ್ತು ನಾವು ರವಾ ಇಡ್ಲಿ ಮಾಡೋಣ. ಮೊದಲಿಗೆ ರವಾ ಇಡ್ಲಿ ಮಾಡಲು ನಾನು ಬಾಂಬೆ ರವಾ ತೊಗೊಂಡಿದ್ದೀನಿ. ಬಾಂಬೆ ರವಾ ಅಥವಾ ಮೀಡಿಯಮ್ ರವಾ ಅಂತ ಹೇಳ್ತೀವಿ. ಸೊ ಇದನ್ನ ಡ್ರೈ ರೋಸ್ಟ್ ಮಾಡ್ಕೋಬೋದು, ಇಲ್ಲ ನಾವು 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಬೋದು, ಎಣ್ಣೆ ಅಥವಾ ತುಪ್ಪನೂ ಹಾಕ್ಬೋದು. ಸೊ ಇದು ರವಾ, ಆಮೇಲೆ ಸಾಸಿವೆ, ಈ ಮೂರನ್ನ ಡ್ರೈ ರೋಸ್ಟ್ ಮಾಡ್ಕೋಬೋದು. ಡ್ರೈ ರೋಸ್ಟ್ ಮಾಡಿದ ನಂತರ ಅದನ್ನ ಕೂಲ್ ಆಗೋಕ್ಕೆ ಬಿಡಬೇಕು. ನಂತರ 1 ಕಪ್ ಯೂಸ್ ಮಾಡ್ತಾಯಿದ್ದೀನಿ ನಾನು. ಇದು ಮೆಷರ್ಮೆಂಟ್ಗೆ 1 ಕಪ್ ರವಾ ತೊಗೊಂಡ್ರೆ 1 ಕಪ್ ಮೊಸರು ಹಾಕಬೇಕಾಗುತ್ತೆ. ಸೊ ರವಾ ಕೂಲ್ ಆದಮೇಲೆ 1 ಕಪ್ ರವಾ ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ಳೋಣ. ಅದಕ್ಕೆ 1 ಕಪ್ ಮೊಸರು, ನಂದಿನಿ ಮೊಸರು ಯೂಸ್ ಮಾಡ್ತಾಯಿದ್ದೀನಿ ನಾನು. ಮೊಸರು ಹುಳಿ ಇದ್ದಷ್ಟು ರವಾ ಇಡ್ಲಿ ಚೆನ್ನಾಗಿ ಬರುತ್ತೆ. ನಾವು ಮೊಸರು ಸ್ವೀಟ್ ಇರೋದು ತೊಗೊಂಡ್ರೆ ರವಾ ಇಡ್ಲಿ ಉಬ್ಬಲ್ಲ. ಸೊ ಅದಕ್ಕೆ ನಾವು ಹುಳಿ ಮೊಸರು ಇದ್ದಷ್ಟು ಅದು ಚೆನ್ನಾಗಿ ಬ್ಯಾಟರ್ಗೆ ಇಟ್ ವಿಲ್ ಆ್ಯಡ್ ಆನ್ ಟು ಇಟ್. ಸೊ 1 ಕಪ್ ರವಾ, 1 ಕಪ್ ಮೊಸರು ಮಿಕ್ಸ್ ಮಾಡೋಣ. ಹಾಕಿ ಅದನ್ನು ಒಂದು ಪಾತ್ರೆಯಲ್ಲಿ ಹಾಕಿಬಿಟ್ಟು ಒಂದು 10 ನಿಮಿಷ ವೆಯ್ಟ್ ಮಾಡೋಣ. ಆ ರವಾ ಎಲ್ಲ ಮೊಸರನ್ನ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಇದು 10 ನಿಮಿಷ ಆದಮೇಲೆ ಮತ್ತೆ ಇನ್ನೊಂದು 1/2 ಕಪ್ ಮೊಸರು ಹಾಕೋಣ. ಸೊ ಇಲ್ಲಿ ನಾವು 1/2 ಕಪ್ ಮೊಸರು ಹಾಕ್ಬೋದು, ಇಲ್ಲ ಬಟರ್ ಮಿಲ್ಕ್ನೂ ಹಾಕ್ಬೋದು. ಸೊ ಇಡ್ಲಿ ಕನ್ಸಿಸ್ಟೆನ್ಸಿಗೆ ನಾವು ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಒಂಚೂರು ರವಾ ಇಡ್ಲಿಗೆ ನಾರ್ಮಲ್ ಇಡ್ಲಿ ಥರ ಅಷ್ಟು ನೀರು ಬೇಡ, ಕನ್ಸಿಸ್ಟೆನ್ಸಿ ಒಂಚೂರು ಗಟ್ಟಿ ಆದ್ರೂ ಪರವಾಗಿಲ್ಲ, ಚೆನ್ನಾಗಿ ಬರುತ್ತೆ. ಇವಾಗ ಎಲ್ಲ ಮಿಕ್ಸ್ ಆದಮೇಲೆ ಇದ್ರ ಜೊತೆ ನಾನು ಉಪ್ಪು ಹಾಕ್ತಾಯಿದ್ದೀನಿ, ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇದಕ್ಕೆ ನಾವು ಕ್ಯಾರೆಟ್ ಹಾಕೋಬೋದು. ಇವತ್ತು ಕ್ಯಾರೆಟ್ ಇಲ್ಲ, ಸೊ ಐ ಆಮ್ ನಾಟ್ ಪುಟ್ಟಿಂಗ್ ಎನಿ ಅದರ್ ವೆಜಿಟೇಬಲ್ಸ್. ಸೊ ರವಾ ಇಡ್ಲಿ, ಸಾಸಿವೆ, ಮೊಸರು, ಉಪ್ಪು ಇದನ್ನೆಲ್ಲ ಮಿಕ್ಸ್ ಮಾಡಿ ಇಡೋಣ. ಹುಳಿ ಮೊಸರಿದ್ದರೆ ನಾವು ಸೋಡಾ ಪುಡಿ ಸ್ಕಿಪ್ ಮಾಡ್ಬೋದು. ಕೆಲವೊಬ್ಬರು ಇಡ್ಲಿ ಚೆನ್ನಾಗಿ ಬರಲಿ ಅಂತ ಸೋಡಾ ಪುಡಿ ಹಾಕ್ತಾರೆ, ಏನೂ ಹಾಕ್ತಾರೆ, ಅದೆಲ್ಲ ನಾನೇನೂ ಹಾಕ್ತಾಯಿಲ್ಲ. ಸೊ ಜಸ್ಟ್ ಮಿಕ್ಸ್ ಇಟ್, ಲೆಟ್ ಇಟ್ ಕೂಲ್ ಫಾರ್ ಅನದರ್ ಲೆಟ್ ಇಟ್ ಸ್ಟೇ ಫಾರ್ ಮೇ ಬಿ ಅನದರ್ 4 to 5 minutes. ಇಡ್ಲಿ ಪಾತ್ರೆ ಒಳಗಡೆ ನೀರು ಹಾಕಿಬಿಟ್ಟು ಅದ್ರ ಮೇಲೆ ಸ್ಟ್ಯಾಂಡ್ ಮುಂಚೆನೇ ಇಡಬೇಕು ನಾವು. ಅದು ಎಲ್ಲ ಚೆನ್ನಾಗಿ ಕಾದ್ಮೇಲೆ ಇದು ರವಾ ಇಡ್ಲಿ ಸ್ಟ್ಯಾಂಡಿಗೆ ಹಾಕ್ಬಿಟ್ಟು ಇಡೋಣ. ಅರೌಂಡ್ 12 minutes to 15 minutes ಮೀಡಿಯಮ್ ಫ್ಲೇಮಲ್ಲಿ ಹಾಕಿ ವೇಟ್ ಮಾಡಿ. ಆ್ಯಂಡ್ ಬಿಸಿ ಬಿಸಿ ರವಾ ಇಡ್ಲಿ ರೆಡಿ ಆಗಿದೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.